ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್, ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಿ, ಸೊ ಇಂಡಿಯನ್ ರುಪಿ ಏನಕ್ಕೆ ಕೆಳಗಡೆ ಬೀಳ್ತಿದೆ ಸರ್, ನಮ್ಮ ಮಾರ್ಕೆಟ್ಗೆ ಯಾಕೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದೇ ಇಲ್ಲ, ಬರ್ತಿಲ್ಲ ಅಂತ. ಸೊ ಅದಕ್ಕೆಲ್ಲ ಮೇಯ್ನ್ ರೀಸನ್ ಏನು, US ಇಂಡಿಯಾ ಟ್ರೇಡ್ ಡೀಲ್. ಸೊ ಅದಿನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಸೊ ಆ ಕನ್ಫರ್ಮೇಷನ್ ಆಗದೇ ಇರೋದ್ರಿಂದ ನಮ್ಮ ಇಂಡಿಯನ್ ರುಪೀಸ್ ಇವತ್ತು ಹೇಗೆಲ್ಲ ಓಪನ್ ಆಯಿತು, ಹೇಗೆಲ್ಲ ಲೋ ಮಾಡ್ತು, ಸೊ ಅದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಒಂದು ಕಡೆಯಿಂದ ನೋಡ್ತಾ ಹೋಗೋಣ ಬನ್ನಿ. ಸೊ ಅದು ನೋಡೋಕ್ಕಿಂತ ಮುಂಚೆ, ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ನಾನು ಟೆಲಿಗ್ರಾಮ್ ಜಾಯ್ನ್ ಆಗಬೇಕು ಅಂದರೆ ಹೋಗಿ ಜಾಯ್ನ್ ಆಗ್ಬೋದು. ನೋಡಿ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ರು ಏನಂತ, ಇಂಡಿಯನ್ ರುಪೀಸು ಮತ್ತು ಡಾಲರ್ದು ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಿದೆ ಸರ್, ಅದ್ರದ್ದು ಒಂದು ಮೇಜರ್ ನಮಗೆ ಒಂದು ವಿಷಯ ತಿಳಿಸ್ಕೊಡಿ ಈಸಿಯಾಗಿ ಅಂತ. ಸೊ ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಏನಪ್ಪ ಈ ವಿಡಿಯೋ ಅಂದರೆ, ನೋಡಿ, ಇಂಡಿಯನ್ ರುಪೀಸ್ ಇಟ್ಸ್ ದಿ ಹಿಸ್ಟಾಲಾಜಿಕಲ್ ಲೋ. ಏನಂದರೆ, ನಮ್ಮ ಇಂಡಿಯನ್ ಕರೆನ್ಸಿ ಅಮೇರಿಕಾ ಡಾಲರ್ ವಿರುದ್ಧ ಹೊಸದಾದ ಹಿಸ್ಟ್ರಿ ಲೋನ ಕ್ರಿಯೇಟ್ ಮಾಡೈತೆ. ಸೊ ಆ ಹಿಸ್ಟ್ರಿ ಲೋನ ಕ್ರಿಯೇಟ್ ಮಾಡೋಕ್ಕೆ ಕಾರಣಗಳೇನು, ಸೊ ಇವತ್ತು ಎಲ್ಲಿ ಓಪನ್ ಆಯಿತು, ಎಲ್ಲಿಗೆ ಬಂದು ನಿಂತ್ಕೋತು, ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಅದನ್ನೆಲ್ಲ ನೋಡೋಣ ಬನ್ನಿ. ಸೊ ಇಷ್ಟಾದರೆ ಇವತ್ತಿನ ಟ್ರೇಡಿಂಗ್ ಇದರಲ್ಲಿ ನಮ್ಮ ನಮ್ಮ ರುಪೀಸ್ ಪರ್ಫಾರ್ಮೆನ್ಸು ಅಮೇರಿಕಕ್ಕೆ ಕಂಪೇರ್ ಮಾಡಿದ್ರೆ, ಫ್ರೈಡೇ ಟ್ರೇಡಿಂಗ್ ಸೆಷನಲ್ಲಿ ಮಾರ್ನಿಂಗು ನಮ್ಮ ರುಪಿ ಹಿಸ್ಟೊಲಾಜಿಕಲ್ ಲೋ ಲೆವೆಲಲ್ಲಿ ಓಪನ್ ಆಯಿತು. ಅಂದರೆ 90 ರೂಪಾಯಿ 31 ಕಡಿಮೆ ಮಟ್ಟದಲ್ಲಿ ಆರಂಭ ಆಯಿತು. ಫರ್ದರ್ ಕರೆನ್ಸಿ ವೀಕನ್ಡ್ ಅಟ್ ಎ ನ್ಯೂ ಲೋಟ್, ಅಂದರೆ ಫರ್ದರ್ ಅದು 90 ರೂಪಾಯಿ 55 ಪೈಸಾ ಎಂಬ ಹೊಸ ಕನಿಷ್ಠ ಮಟ್ಟಕ್ಕೆ ಬಂದು ನಿಲ್ತು. ಮತ್ತು ಮಧ್ಯಾಹ್ನ ಮತ್ತು ಆಫ್ಟರ್ನೂನ್ ರಿಕವರಿ, ಸ್ಲೈಟ್ಲಿ ರಿಕವರಿ ಅಬ್ಸರ್ವ್ಡ್ ಇನ್ 90.37, ಅಂದರೆ ಮಧ್ಯಾಹ್ನ 90ರಿಂದ 37 ಪೈಸೆಯಷ್ಟು ಒಂದು ಸ್ಲೈಟ್ಲಿ ಒಂದು ರಿಕವರಿ ಕುಂತು. ಸೊ ಆ ರಿಕವರಿ ಕೊಟ್ಟಾದಮೇಲೆ ಡೇ 4ಅಲ್ಲಿ ಕ್ಲೋಸ್ಡ್ ಅಟ್ ದಿ 90.41, ಡೌನ್ ಆ್ಯಸ್ ಎ 0.5% ಆನ್ ದಿ ವೀಕ್. ಈ ವೀಕಲ್ಲಿ 0.5% ಆನ್ ದಿ ವೀಕಲ್ಲಿ ನಮ್ಮ ಇಂಡಿಯನ್ ಕರೆನ್ಸಿ, ಇಂಡಿಯನ್ ರುಪಿ ಅಮೇರಿಕಾ ಡಾಲರ್ ಮುಂದೆ ಲೋ ಅಲ್ಲಿ ಬಂದು ನಿಂತಿದೆ. ಈ ವೀಕಲ್ಲಿ 0.5% ಅಷ್ಟು ಅಂದರೆ ಬಂದು ಕುಸಿದಿದೆ. ಅಂದರೆ ಹಣಕಾಸು ವರ್ಷದಲ್ಲೇ ನಮ್ಮ ರೂಪಾಯಿ 5%ಗಿಂತ ಹೆಚ್ಚು ಕುಸಿದಿದ್ದು, ಏಷ್ಯಾದಲ್ಲಿ ಅತ್ಯಂತ ಕರೆನ್ಸಿಗಳಲ್ಲಿ ಒಂದಾಗಿದೆ. ದುರ್ಬಲ ಅಂತೀವಿ, ಆ ದುರ್ಬಲ ಕರೆನ್ಸಿಯಲ್ಲಿ ಒಂದಾಗಿದೆ. ಸೊ ಇಷ್ಟೆಲ್ಲ ಆಗೋಕ್ಕೆ ಕಾರಣಗಳೇನು, ಅದನ್ನೆಲ್ಲ ನಾವು ಒಂದು ಕಡೆಯಿಂದ ನೋಡ್ತಾ ಹೋಗೋಣ. ವರ್ಸ್ಟ್ ಪರ್ಫಾರ್ಮೆನ್ಸ್ ಇನ್ ಏಷ್ಯಾ ಫಿಸ್ಕಲ್ ಫೈನಾನ್ಷಿಯಲ್ ಇಯರ್, ನಾನು ಆಗಲೇ ಹೇಳ್ದಂಗೆ 5% ಅಷ್ಟು ನಮ್ಮ ಮಾರ್ಕೆಟು ಏಷ್ಯಾದಲ್ಲಿ ಅತ್ಯಂತ ದುರ್ಬಲ ಕರೆನ್ಸಿಗಳಲ್ಲಿ ಒಂದಾಗಿದೆ. ಸೊ ಇದು ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಇನ್ 3 ಇಯರ್ಸ್ ನಮ್ಮ ಕರೆನ್ಸಿ ಅಮೇರಿಕಾ ಡಾಲರ್ ಮುಂದೆ ಇಷ್ಟಾಗಿದೆ. ಸೊ ಇದಕ್ಕೆಲ್ಲ ವಾಟ್ ಡ್ರೈವ್ ಟು ಡಿಕ್ಲೈನ್, ಮೇಜರ್ ರೂಲ್ ಏನಪ್ಪ ಅಂತ ನಾವು ನೋಡೋದಾದರೆ, ಇದೆಲ್ಲ ಆಗೋಕ್ಕೆ ಕಾರಣ ಏನಪ್ಪ ಅಂತಾದರೆ, ಒಂದನೇದು ಫ್ಯಾಕ್ಟರ್ 1 ಟ್ರೇಡ್ ಡೀಲ್ ಅನ್ಸರ್ಟೈನಿಟಿ. ಅಂದರೆ ರೂಪಾಯಿ ಏಕಾಏಕಿ ಕುಸಿತ ಕಾಣುತ್ತಿದೆ. ಈ ಕುಸಿತ ಕಾರಣಕ್ಕೆ ಏನೇನು ಮೇಜರ್ ಕಾರಣಗಳು ಅಂತ ನಾವು ನೋಡೋದಾದರೆ, ಅಮೇರಿಕ ಜೊತೆಗಿನ ವಾಣಿಜ್ಯ ಒಪ್ಪಂದ ಗೊಂದಲ, US ಟ್ರೇಡ್ ಡೀಲ್ ಅದಿನ್ನೂ ಗೊಂದಲದಲ್ಲೇ ಇದೆ. ಭಾರತ ಅಮೇರಿಕ ನಡುವಿನ ವ್ಯಾಪಾರ ಒಪ್ಪಂದ ಯಾವಾಗ ಆಗುತ್ತೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ನಿನ್ನೆ ಇವತ್ತು ಅಂತ ಇತ್ತು, ಬಟ್ ಅದು ಕ್ಲಿಯರ್ ಆಗಲಿಲ್ಲ. ಸೊ ಅದು ಕ್ಲಿಯರ್ ಆಗಿಲ್ಲದೆ ಇರೋದ್ರಿಂದ, ವಿಳಂಬ ಆಗ್ತಾ ಇರೋದ್ರಿಂದ ನಮ್ಮ ರೂಪಾಯಿ 91ಕ್ಕಿಂತಲೂ ಕೆಳಗೆ ಹೋಗೋ ಚಾನ್ಸಸ್ಸು ಬಂತು. ಆ ಕೆಳಗೆ ಹೋಗೋ ಚಾನ್ಸಸ್ ಬಂದಿರೋದ್ರಿಂದ 93 ಮಟ್ಟಕ್ಕೂ ಕುಸಿಯಬಹುದು ಎಂದು, ಅಂದರೆ
ತುಂಬ ದೊಡ್ಡ ಇನ್ವೆಸ್ಟರ್ಸ್ಗಳು ಹೇಳ್ತಿದ್ರು. ಸೊ ಅದಾಲೆ 90ಕ್ಕೂ ಬಂದು 91ಕ್ಕೂ ಕೆಳಕ್ಕೂ ಹೋಗಬಹುದು ಅಂತಲೂ ಹೇಳಾಯಿತು, ಆಲ್ರೆಡಿ ಬಂದು ಆಯಿತು. ಸೊ ಇಷ್ಟು ಅವೇಟಿಂಗ್ ದಿ ಫೈನಲ್ ಡೇಟ್. ಮಾರ್ಕೆಟ್ ಅನ್ಯೂಶಲಿ ಅವೇಟಿಂಗ್ ಫಾರ್ ದಿ ಅನೌನ್ಸ್ಮೆಂಟ್ ಆಫ್ ಇಂಡಿಯಾ US ಟ್ರೇಡ್ ಡೀಲ್ ಇನ್ನೂ ಆಗಿಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದು. ಮೂರನೇದೇನಪ್ಪ ಅಂದರೆ ಟ್ಯಾರಿಫ್ ಇಂಪ್ಯಾಕ್ಟ್. ಕರೆನ್ಸಿ ಫೇಸಿಂಗ್ ದಿ ಪ್ರೆಷರ್ ಸಿನ್ಸ್ US ಟ್ಯಾರಿಫ್ ಇಂಪೊಸಿಷನ್ ಎಫೆಕ್ಟ್ ಶೋಯಿಂಗ್ ದಿ ಟುವರ್ಡ್ಸ್ ದಿ ಇಯರ್ ಎಂಡ್. ಅಂದರೆ ಇನ್ನೂ ಆ ಟ್ಯಾರಿಫ್ದು ಕನ್ಫರ್ಮೇಷನ್ ಆಗಿಲ್ಲ, ಆ ಟ್ಯಾರಿಫ್ ಇನ್ನೂ ಬಂದಿಲ್ಲ. ಸೊ ಅದರಿಂದ ನಮ್ಮ ಮಾರ್ಕೆಟು ಸುಧಾ ಬೀಳ್ತಿದೆ. ಸೊ ಇನ್ನು ಎರಡನೇ ರೀಸನ್ ಏನಪ್ಪ ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಔಟ್ಫ್ಲೋ. ಅಂದರೆ ವಿದೇಶಿ ಹೂಡಿಕೆದಾರರ ಹಣ ಹೊರ ಅರಿವು ಆಗ್ತಾ ಹೋಗ್ತಿದೆ, ಬೇರೆ ಕಡೆ ಹೋಗ್ತಿದೆ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲೆ ಈ ಎಲ್ಲ ರೀಸನ್ಸ್ಗಳಿರೋದ್ರಿಂದ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿಲ್ಲ. ಸೊ ಇನ್ವೆಸ್ಟ್ ಮಾಡೋಕ್ಕೆ ಬಂದರೆ ನಮ್ಮ ರೂಪಾಯಿ ಮೇಲೆ ಇರುತ್ತೆ. ಇಂಡಿಯಾ US ಟ್ರೇಡ್ ಡೀಲ್ ಮುಗಿದ್ರೆ ನಮ್ಮ ರೂಪಾಯಿ ಇಷ್ಟೇ ಬೀಳುತ್ತಾ ಇಲ್ಲ ಇನ್ನೂ ಮೇಕ್ ಹೋಗುತ್ತಾ ಅನ್ನೋದು ಕನ್ಫರ್ಮೇಷನು ಸಿಗುತ್ತೆ. ಸೊ ಅದ್ಯಾವುದು ಬರದೇ ಇರೋದ್ರಿಂದ ಸೊ ಇವಾಗ ಏನಪ್ಪ ಅಂದರೆ ಫಾರಿನ್ ಇನ್ವೆಸ್ಟರ್ಸ್ ಹ್ಯಾವ್ ಪುಲ್ಡ್ ಔಟ್ ದಿ ಇಕ್ವಿಟೀಸ್. ಅಂದರೆ $18 ಬಿಲಿಯನ್ಸ್ ಅಂದರೆ 18 ಬಿಲಿಯನ್ ಹಣವನ್ನು ತೆಗೆದುಕೊಂಡವ್ರೆ, ವಾಪಸ್ ತಗೊಂಡವ್ರೆ. ನಮ್ಮ ಇಕ್ವಿಟಿ ಶೇರಲ್ಲಿ ಏನೇನು ಅವರು FIS ಅವರು ಬುಕ್ ಮಾಡಿದರು, ಆ ಬುಕ್ ಮಾಡಿದ್ದೆಲ್ಲನೂ ಮತ್ತೆ ಅವರು ಸೆಲ್ಲಿಂಗ್ ಮಾಡಿಕೊಂಡು ಅವ್ರ ದುಡ್ಡು ಅವ್ರ ಹತ್ರನೇ ಇಟ್ಕೊಂಡವ್ರೆ. ಸೊ ಇದ್ರ ಪರಿಣಾಮ ನಮ್ಮ ರೂಪಾಯಿಗೆ ಇನ್ನಷ್ಟು ದುರ್ಬಲ ಆಯಿತು, ಅಂದರೆ ಕೆಳಗೆ ಬರೋಕ್ಕೆ ಒಂದು ಮೇನ್ ರೀಸನ್ ಆಯಿತು. ಸೊ ಆಯಿತಾ. ಇನ್ನು ಫ್ಯಾಕ್ಟರ್ 3 ಏನಪ್ಪ ಅಂದರೆ ಕಾರ್ಪೊರೇಟ್ ಡಾಲರ್ ಡಿಮ್ಯಾಂಡ್. ಅಂದರೆ ಕಂಪನಿಗಳಿಂದ ಡಾಲರ್ ಖರೀದಿ. ಅಂದರೆ ಯಾವ್ಯಾವ ಕಾರ್ಪೊರೇಟ್ ಕಂಪನಿಗಳವೆ ಆ ಕಂಪನಿಗಳು ಡಾಲರ್ ಖರೀದಿಗೆ ಮುಂದಾಯ್ತಾ ಹೋದರು. ಇಯರ್ ಎಂಡ್ ಪೇಮೆಂಟ್ ಅಂದರೆ ವರ್ಷಾದ್ಯಂತ ಪಾವತಿಗಾಗಿ ಭಾರತೀಯ ಕಂಪನಿಗಳು ಹೆಚ್ಚು ಡಾಲರ್ಗಳನ್ನು ಖರೀದಿಸ್ತಾವೆ. ಇದರಿಂದ ಡಾಲರ್ ಬೇಡಿಕೆ ಹೆಚ್ಚಾಗ್ತಿದೆ, ನಮ್ಮ ರೂಪಾಯಿ ಕುಸಿತಿದೆ. ನೋಡಿ, ನಮ್ಮ ಭಾರತೀಯ ಕಂಪನಿಗಳೇ ಡಾಲರ್ಗಳಿಗೆ ಮಹತ್ವ ಕೊಡಬೇಕಾದ್ರೆ ಇನ್ನೆಲ್ಲಿ ನಮ್ಮ ಇಂಡಿಯನ್ ರುಪೀಸು ಕರೆನ್ಸಿ ಮೇಕ್ ಹೋಗುತ್ತೆ? ಎಲ್ಲ ಅದು ಕಾರ್ಪೊರೇಟ್ ಕಂಪನಿಗಳು ಏನು ಮಾಡೋಕ್ಕಾಗಲ್ಲ. ಸೊ RBI ಇಂಟರ್ವೆನ್ಷನ್ ಅಂದರೆ RBI ಮಧ್ಯೆ ಹಸ್ತಕ್ಷೇಪ ಮಾಡುತ್ತಿದ್ದರೂ ರೂಪಾಯಿಗೆ ನಿರ್ದಿಷ್ಟ ಗುರಿ ಮಟ್ಟ ಇರುವುದೂ ಇಲ್ಲ. ಅಂದರೆ RBI ಅವರು ಮಧ್ಯ ಬಂದು ಇಲ್ಲಿ ಕೊಟ್ಟಾರೆ. ಟ್ರೇಡರ್ಸ್ ರಿಪೋರ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಇಂಟರ್ವೇನ್ಡ್ ಬಟ್ ಸೆಂಟ್ರಲ್ ಬ್ಯಾಂಕ್ ಡೋಸ್ ನಾಟ್ ಹೋಲ್ಡ್ ದಿ ಸ್ಪೆಸಿಫಿಕ್ ಟಾರ್ಗೆಟ್ ಲೆವೆಲ್ ಫಾರ್ ದಿ ಕರೆನ್ಸಿ. ಅಂದರೆ ಅವರು ಮಧ್ಯೆ ಹಸ್ತಕ್ಷೇಪ ಮಾಡುತ್ತಿದ್ದರೂ ರೂಪಾಯಿಗೆ ನಿರ್ದಿಷ್ಟ ಗುರಿ ಮಟ್ಟ ಇರುವುದಿಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಅದ್ರ ದೇಶದಿಂದ ನಮ್ಮ ಮಾರ್ಕೆಟು ಒಂದು ಕುಸಿತಿದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಕ್ಸ್ಪೋರ್ಟ್ ದಿ ಅನಾಲಿಸಿಸ್ ಮಾರ್ಕೆಟ್ ಪ್ರೆಷರ್. ಸೊ ಏನಪ್ಪ ಅಂದರೆ ವಿದೇಶಿ ಹೂಡಿಕೆದಾರರು ಹೊರ ಹೋಗುತ್ತಿರೋದ್ರಿಂದ ನಮ್ಮ USD INR ಮೇಲೆ ಒತ್ತಡ ಬೀಳ್ತಿದೆ. ಜಾಗತಿಕ ಬ್ಯಾಂಡ್ಗಳ ಬಡ್ಡಿ ದರ ಏರಿಕೆ ಆಗ್ತಿದೆ. ಸೊ ಇದು ಒಂದು ನಮ್ಮ ರುಪೀಸ್ ಬೀಳಕ್ಕೆ ಒಂದು ಮೇನ್ ರೀಸನ್ ಆಗಿದೆ. ಸೊ ಇದು ಬಿಟ್ಟರೆ ಔಟ್ಲುಕ್ ಆ್ಯಂಡ್ ಟ್ರೇಡಿಂಗ್ ರೇಂಜ್ ಏನಪ್ಪ ಅಂದರೆ ಇದೆಲ್ಲ ಹೋಗಬೇಕು ಅಂದರೆ ಭಾರತ ಅಮೇರಿಕ ವಾಣಿಜ್ಯ ಒಪ್ಪಂದ ಸ್ವಲ್ಪ ಪಾಸಿಟಿವ್ ಸುದ್ದಿ ಬಂದರೆ, ಅಂದರೆ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದರೆ, ಭಾರತ ಮತ್ತು US ಒಂದು ಗುಡ್ ನ್ಯೂಸ್ ಬಂದರೆ ತಾತ್ಕಾಲಿಕ ರಿಲೀಫ್ ನೆಮ್ಮದಿ ಸಿಗೋ ಚಾನ್ಸಸ್ ಇದೆ. ಆಮೇಲೆ ನಮ್ಮ ರೂಪಾಯಿ 89.50ರಿಂದ 91 ರೂಪಾಯಿ ನಡುವಿನಲ್ಲಿ ಚಲಿಸಬಹುದು ಎಂದು ನಮ್ಮ ದೊಡ್ಡ ಇನ್ವೆಸ್ಟರ್ಸರು ಅಂದಾಜಿಸಿದ್ದಾರೆ. ಸೊ ಟೋಟಲಾಗಿ ಹೇಳಬೇಕು ಅಂದರೆ ಸೊ ಇಷ್ಟೆಲ್ಲ ಮೇನ್ ರೀಸನ್ನು ನಮ್ಮ ಭಾರತ ರುಪೀಸ್ಗೆ ಒತ್ತಡ ಕೊಡ್ತಿದೆ. ಸೊ ಅದ್ರ ದೇಶದಿಂದ ಇದು ಹಿಂಗಾಗಿದೆ. ಸೊ US ಇಂಡಿಯಾ ಟ್ಯಾರಿಫ್ದು ರಿಸಲ್ಟ್ ಬಂದು ಒಂದು ರಿಲೀಫ್ ಆದರೆ ನಮ್ಮ ರುಪೀಸು ಮೇಲೋಗುತ್ತೆ, ನಮ್ಮ ಮಾರ್ಕೆಟ್ಗೂ ಒಂದು ಒಳ್ಳೆ ಸುದ್ದಿ ಸಿಗುತ್ತೆ, ನಮ್ಮ ಮಾರ್ಕೆಟು ಮೇಲೋಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನೋಡೋಣ. ಸೊ ಇಷ್ಟು ಈ ರುಪೀಸು ಮತ್ತು ಡಾಲರ್ನ ಒಂದು ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.